ಕಾಂಗ್ರೆಸ್ ಭದ್ರಕೋಟೆ ಕೋಲಾರ ಜಿಲ್ಲೆಯ ಮಾಲೂರು ತಾಲೂಕಿನಲ್ಲಿ ಕಾಂಗ್ರೆಸ್ ಅವನತಿ ಶುರುವಾಯ್ತಾ ಅನ್ನೋ ಅನುಮಾನ ಕಾಡ್ತಾ ಇದೆ. ಯಾಕೆಂದ್ರೆ ಕಳೆದ ಕೆಲವು ಕಾಂಗ್ರೆಸ್ಸಿಂದ ಬಿಜೆಪಿಯಿಂದ JDS-ಇಂದ ಹಲವಾರು ಮುಖಂಡರುಗಳು ಇವತ್ತು ನಮ್ಮ ಪಕ್ಷಕ್ಕೆ ಸೇರ್ಪಡೆ ಆಗಿದ್ದಾರೆ. ಆ ಉದ್ದೇಶಕ್ಕೋಸ್ಕರ ಇವತ್ತು ಸೇರ್ಪಡೆ ಕಾರ್ಯಕ್ರಮವನ್ನು ಇಟ್ಕೊಂಡು ಏನು ತಾಲೂಕಲ್ಲಿ ಸುಮಾರು 7.5-8 ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀವಿ. ಸೋತರು ಕೂಡ ಜನರ ಮಧ್ಯೆ ಇದ್ದು ತಾಲೂಕಲ್ಲಿ ಕೆಲಸ ಮಾಡ್ತಾ ಇರೋದ್ರಿಂದ ಜನರು ನಮ್ಮ ಒಂದು ಪಕ್ಷವನ್ನು ಮೆಚ್ಚಿ ನಮ್ಮ ಒಂದು ವ್ಯಕ್ತಿತ್ವವನ್ನು ಮೆಚ್ಚಿ ಇವತ್ತು ನಮಗೆ ಬೆಂಬಲವನ್ನು ಕೊಡ್ತೀವಿ ಅಂತೇಳಿ ಇವತ್ತು ನಮ್ಮ ಸ್ವಾಭಿಮಾನ ಜನತಾ ಪಕ್ಷಕ್ಕೆ ನಮ್ಮ ಜೊತೆ ಬಂದಿದ್ದಾರೆ. ನಿಜಕ್ಕೂ ಸಂತೋಷ ಆಗುತ್ತೆ. ಅವ್ರಿಗೆಲ್ಲ ಕೂಡ ಧನ್ಯವಾದಗಳು ಹೇಳಕ್ಕೆ ಬಯಸ್ತೀನಿ. ಅದೇ ರೀತಿ ಇಡೀ ತಾಲೂಕಲ್ಲಿ ಯಾರೆಲ್ಲ ನಮ್ಮ ಬೇರೆ ಬೇರೆ ಪಕ್ಷಗಳಲ್ಲಿರುವಂಥ ಮುಖಂಡರುಗಳು ಎಲ್ಲರೂ ಕೂಡ ಕೈ ಜೋಡಿಸ್ಬೇಕು, ನಮ್ಮ ಜೊತೆಗೆ ಬಲಪಡಿಸ್ಬೇಕು ಅಂತ ನಾನು ಈ ಮುಖಾಂತರ ಹೇಳಕ್ಕೆ ಬಯಸ್ತೀನಿ. ಯಾಕಂದರೆ ಕೆಲವಾರು ಕಾರಣಾಂತರಗಳಿಂದ ಅಲ್ಲಲ್ಲೇ ಉಳ್ಕೊಂಡಿದ್ದಾರೆ. ಬರಬೇಕಂತ ಆಸೆ ಇದ್ದರೆ ಕೂಡ ಕೆಲವ್ರಿಗೆ ಅಧಿಕಾರ ಇದೆ ಅಂತ ಇದ್ದಾರೆ, ಕೆಲವರು ಯಾವುದೋ ತೊಂದರೆಗಳಲ್ಲಿ ಸಿಕ್ಕಾಕೊಂಡಿದ್ದಾರೆ. ಹಾಗಾಗಿ ಅಂಥವ್ರು ಎಲ್ಲರೂ ಕೂಡ ತಾವು ಇಂಥವರು ಮುಖಂಡರುಗಳ ಜೊತೆ ಎಲ್ಲರೂ ಬೆಂಬಲವನ್ನು ಕೊಡಬೇಕು. ನಮ್ಮ ಜೊತೆ ನಮ್ಮ ಸ್ವಾಭಿಮಾನ ಜನತಾ ಪಕ್ಷದ ಕಾರ್ಯಕರ್ತರ ಜೊತೆ ನಮ್ಮ ಮುಖಂಡರುಗಳ ಜೊತೆ ನಮಗೂ ಬೆಂಬಲವನ್ನು ಕೊಟ್ಟು ಪಕ್ಷವನ್ನು ಸಂಘಟನೆ ಮಾಡೋಂಥ ಕೆಲಸ ಮಾಡೋಣ. ನಮ್ಮ ತಾಲೂಕಲ್ಲಿ ಏನಿವತ್ತು ನಡೀತಾರಂಥ ಭ್ರಷ್ಟಾಚಾರದ ವಿರುದ್ಧವಾಗಿ ದನಿ ಎತ್ತಂಥ ಕೆಲಸ ಆಗಬೇಕು. ಇವತ್ತು ಏನು ತಾಲೂಕಲ್ಲಿ ಅಭಿವೃದ್ಧಿಗೆ ಆಯ್ಕೆ ಮಾಡಿಕೊಂಡಿದ್ರು, ಆದರೆ ಇವತ್ತು ತಾಲೂಕಲ್ಲಿ ಏನೂ ಕೆಲಸ ಆಗ್ತಾಯಿಲ್ಲ ಅಂತ ತಮಗೆಲ್ಲರಿಗೂ ಗೊತ್ತಿದೆ. ಇವತ್ತು ದಿವಸ ಪ್ರತಿಯೊಂದು ಗ್ರಾಮಗಳಲ್ಲಾಗಿರ್ಬೋದು, ಪಂಚಾಯತಿಗಳಲ್ಲಾಗಿರ್ಬೋದು, ಎಲ್ಲೇ ಹೋದ್ರೂ ಕೂಡ ಭ್ರಷ್ಟಾಚಾರ ಅಂತೂ ತುಂಬಿ ತುಳುಕ್ತಾ ಇದೆ. ಹಾಗಾಗಿ ಇದಕ್ಕೆಲ್ಲ ಓಡಿಸ್ಬೇಕಂತಂದರೆ ತಾವೆಲ್ಲರೂ ಮಾಲೂರು ತಾಲೂಕಲ್ಲಿ ಮುಖಂಡರುಗಳೆಲ್ಲ ಬೆಂಬಲವನ್ನು ಕೊಡಬೇಕಂತ ನಾನು ಈ ಮುಖಾಂತರ ಹೇಳಕ್ಕೆ ಬಯಸ್ತೀನಿ. ಹಾಗೆ ನಮ್ಮ ಬುಜ್ಜಿಯವರು ಕೂಡ ಇವತ್ತು ನಮ್ಮ ಜೊತೆ ಕೈ ಜೋಡಿಸಿರೋದು ಭಾಳಷ್ಟು ಸಂತೋಷ ಆಗುತ್ತೆ. ನಮ್ಮ ನಾನಿ ಅನ್ನೋರು ಕೂಡ ಇವತ್ತು ನಮ್ಮ ಕೆಲಸ ಕಾರ್ಯಗಳು ನೋಡಿ ಅವರು ಕೂಡ ಮೆಚ್ಚಿ ಬಂದಿದ್ದಾರೆ. ನಮ್ಮ ಕಿರಣ್ ಪಂಡು ಅವರು ಕೂಡ ಯುವಕರಲ್ಲಿ ಅತಿ ಹೆಚ್ಚು ಉತ್ಸಾಹ ಇರುವಂಥವ್ರು. ಅವ್ರಿಗೆ ನಮ್ಮ ಒಂದು ಕೆಲಸಗಳೆಲ್ಲ ನೋಡಿ ಅವರು ಕೂಡ ಇವತ್ತು ನಮ್ಮ ಜೊತೆ ಕೈ ಜೋಡಿಸಿರೋದು ಭಾಳಷ್ಟು ಸಂತೋಷ ಆಗುತ್ತೆ. ನಮ್ಮ ನಾಗರಾಜನ್ನ ಉಪಾಧ್ಯಕ್ಷರು ಅವರು ಕೂಡ ಇವತ್ತು ನಮ್ಮ ಜೊತೆ ಕೈ ಜೋಡಿಸಿದ್ದಾರೆ. ನಮ್ಮ ಗೋಪಾಲಣ್ಣವರು, ನಮ್ಮ ವೆಂಕಟೇಶನ್ನವರು, ಗಿರಿ ಅನ್ನವರು, ಹಾಗೆ ಹಲವಾರು ಮುಖಂಡರುಗಳು ಇವತ್ತು ನಮ್ಮ ಪಕ್ಷಕ್ಕೆ ಸೇರ್ಪಡೆ ಆಗಿರೋದು ಭಾಳಷ್ಟು ಸಂತೋಷ ಆಗುತ್ತೆ. ಇನ್ನೂ ಬರೋದಕ್ಕೆ ಹಲವಾರು ಜನ ಕೈ ಜೋಡಿಸೋದಕ್ಕೆ ಇದ್ದಾರೆ. ಆದಷ್ಟು ಬೇಗ ಎಲ್ಲ ಗ್ರಾಮಗಳಲ್ಲಿ ಪಂಚಾಯತಿಗಳಲ್ಲಿ ಕೂಡ ಈ ಒಂದು ಕಾರ್ಯಕ್ರಮಗಳು, ಸೇರ್ಪಡೆ ಕಾರ್ಯಕ್ರಮಗಳು, ಪಕ್ಷ ಬೆಂಬಲ ಕಟ್ಟುವಂಥ ಕೆಲಸ ನಾವೆಲ್ಲ ಮಾಡೋಣ ಅಂತ ಈ ಮುಖಾಂತರ ಹೇಳಕ್ಕೆ ಬಯಸ್ತೀನಿ. ಧನ್ಯವಾದಗಳು.
ಯಾವ್ದಾದ್ರು ರಾಷ್ಟ್ರೀಯ ಪಕ್ಷದಲ್ಲಿ ಏನಾದ್ರು ಸೇರ್ಕೊಳ್ಳೋದ ಏನಾದ್ರು ಇದೆಯಾ? ಇಲ್ಲಾಂದ್ರೆ ಮತ್ತೆ ಇವಾಗ ಸೇರಿದ್ರಲ್ಲ ಅವ್ರಿಗೆ ಏನಾದ್ರು ಸ್ಥಾನ ಮಾಡೋದು ಪಕ್ಷ ಸೇರ್ಕೊಳ್ಳೋದು ಯಾವ ಥರ ನಡೆಸ್ಕೊಂತೀವಿ? ಈಗ ನಾವು ಮಾಲೂರು ತಾಲೂಕಲ್ಲಿ ಈಗಾಗಲೇ ನಾವು ಎಲ್ಲ ಕಾರ್ಯಕರ್ತರಲ್ಲಿ ಅಭಿಪ್ರಾಯವನ್ನು ಸಂಘಟನೆ ಮಾಡ್ತಾ ಇದ್ದೀವಿ. ನಾವು ಇವತ್ತು ಬೂತ್ ಕಮಿಟಿ ಏನಿದೆಯೋ ಬೂತಲ್ಲಿ ಕೆಲಸ ಮಾಡೋಂಥ ಕಾರ್ಯಕರ್ತರನ್ನ ಅವರು ಕೂಡ ಅಭಿಪ್ರಾಯಗಳು ತೊಗೊಬೇಕು. ಪಕ್ಷ ಬೆಂಬಲ ಯಾವುದು ಸಂಘಟನೆ ಮಾಡಬೇಕು, ಏನು ಮಾಡಬೇಕು ಅಂತ ಅತಿ ಶೀಘ್ರದಲ್ಲೇ ನಾವೆಲ್ಲ ತೀರ್ಮಾನ ಮಾಡ್ತೀವಿ. ಇವತ್ತು ನಾವು ಏನು ನಮ್ಮ ಸ್ವಾಭಿಮಾನ ಜನತಾ ಪಕ್ಷ ಏನು ಕಟ್ಟಿದ್ದೀವಿ ನಾವು ಅದ್ರ ಮುಖಾಂತರ ಸಂಘಟನೆಗೆ ಎಲ್ಲ ಕೈ ಜೋಡಿಸಿ ಪ್ರತಿ ಗ್ರಾಮಗಳಲ್ಲಿ, ಪಂಚಾಯಿತಿಗಳಲ್ಲಿ, ಹೋಬಳಿ ಮಟ್ಟದಲ್ಲಿ ಕೂಡ ನಾವು ಕೆಲಸ ಮಾಡ್ತೀವಿ. ಮುಂಬರುವಂಥ ಪುರಸಭೆ ಎಲೆಕ್ಷನ್ ಆಗಿರ್ಬೋದು, ಗ್ರಾಮ ಪಂಚಾಯಿತಿ, ಜಿಲ್ಲಾ ಪಂಚಾಯಿತಿ ಎಲೆಕ್ಷನ್ಗಳು ಬರುತ್ತೆ. ಅದಕ್ಕೆ ಮುಂಚೆ ನಾವೆಲ್ಲರೂ ಮುಖಂಡರುಗಳು ಅಭಿಪ್ರಾಯವನ್ನು ಕೇಳಿ ಯಾವ ನಿರ್ಧಾರ ತೊಗೊಬೇಕಂತ ಆದಷ್ಟು ಬೇಗ ತೊಗೊತೀವಿ ಅಂತ ಈ ಮುಖಾಂತರ ಹೇಳ್ತೀವಿ. ಅವ್ರಿಗೆ ಜನರಿಗೆ ಭಾಳಷ್ಟು ಹತ್ತಿರವಾಗಿ ಸ್ಪಂದಿಸಿದ್ದೀವಿ ಅಂದರೆ ಅದು ಸ್ವಾಭಿಮಾನಿ ಜನತಾ ಪಕ್ಷ. ಅದಿವತ್ತು ತಮಗೆಲ್ಲ ಗೊತ್ತಿದೆ. ಆರೋಗ್ಯದ ವಿಚಾರವಾಗಿ ನಾವು ಇಡೀ ಒಂದು ವರ್ಷ ಇಡೀ ಸಪ್ತಗಿರಿ ಮೆಡಿಕಲ್ ಕಾಲೇಜಿನ ಸಹಯೋಗದೊಂದಿಗೆ ಹೆಲ್ತ್ ಕ್ಯಾಂಪ್ ಮಾಡಿದ್ದೀವಿ, ಬ್ಲಡ್ ಕ್ಯಾಂಪ್ ಮಾಡಿದ್ದೀವಿ. ಮತ್ತು ಏನಿವತ್ತು ಯಾರೇ ಒಬ್ಬರು ತನ್ನ ಮಕ್ಕಳಿಗೆ ಶಾಲೆಗೆ ಸೇರಿಸಲಿಕ್ಕೆ ಸಹಾಯ ಮಾಡಬೇಕು ಅಂದರೆ ಮುಂಚೂಣಿಯಲ್ಲಿ ನಿಂತು ಸಹಾಯ ಮಾಡಿರೋರು ಯಾರನ್ನಿದ್ದರೆ ಸನ್ಮಾನ್ಯ ಊಡಿ ವಿಜಯಕುಮಾರ್ ಅವರು. ಇಡೀ ತಾಲೂಕಿನ ಯಾವುದೇ ದೇವಸ್ಥಾನಗಳು ಇವತ್ತು ಜೀರ್ಣೋದ್ಧಾರ ಆಗಬೇಕಂದ್ರೆ ಮುಂಚೂಣಿಯಲ್ಲಿ ನಿಂತು ಸಹಾಯ ಮಾಡಿರೋರು ಸನ್ಮಾನ್ಯ ಊಡಿ ವಿಜಯಕುಮಾರ್ ಅವರು. ಮತ್ತು ಯಾವುದೇ ಸಂಘಟನೆಗಳು ಹೋರಾಟ ಮಾಡ್ತಾ ಇವೆ ಅಂದರೆ ಈ ತಾಲೂಕಿನಲ್ಲಿ ಆ ಸಂಘಟನೆಗಳಿಗೆ ಶಕ್ತಿಯನ್ನು ಕೊಡುವಂಥ ಕೆಲಸ ಸನ್ಮಾನ್ಯ ಊಡಿ ವಿಜಯಕುಮಾರ್ ಅವರು ಮಾಡಿದ್ದಾರೆ. ಇವತ್ತು ಯಾವುದೇ ರಸ್ತೆಗಳು ಗುಂಡಿ ಬಿದ್ದರೂ ಸಹ ಮೊದಲನೇದಾಗಿ ಹೊಸೂರು ರಸ್ತೆ ತುಂಬ ಹದಗೆಟ್ಟಂಥ ರಸ್ತೆಗೆ ಆ ಗುಂಡಿ ಮುಚ್ಚುವಂಥ ಕೆಲಸ ಮೊದಲನೇದಾಗಿ ಫಸ್ಟ್ ನಾವು ಪ್ರಾರಂಭ ಮಾಡಿದ್ದು ಬೆಂಗಳೂರು ರಸ್ತೆ, ಎರಡನೇದಾಗಿ ಹೊಸೂರು ರಸ್ತೆಯನ್ನು ಪ್ರಾರಂಭ ಮಾಡಿದ್ವಿ. ಆದರೂ ಆ ಹೊಸೂರು ರಸ್ತೆಯನ್ನು ಗುಂಡಿ ಮುಚ್ಚುವಾಗ ಸನ್ಮಾನ್ಯ ಶಾಸಕರು ನಮ್ಮ ಮೇಲೆ ಪೊಲೀಸರನ್ನು ಕಳಿಸಿ ಗುಂಡಿ ಮುಚ್ಚಬಾರದು ಅಂತ ದೌರ್ಜನ್ಯವನ್ನು ಕೂಡ ಮಾಡಿದ್ದಾರೆ. ತಮಗೆಲ್ಲ ಗೊತ್ತಿದೆ, ಇವತ್ತು ಇಲ್ಲಿ ನಮ್ಮಲ್ಲಿರುವಂಥ ಏನು ನಮ್ಮ ಸ್ವಾಭಿಮಾನಿ ಜನತಾ ಪಕ್ಷದ ಮುಖಂಡರುಗಳು ಏನಿದ್ದಾರೆ ಅವರೆಲ್ಲ ರಾಷ್ಟ್ರೀಯ ಸ್ವಯಂ ಸೇವಕನಲ್ಲಿ ಕೆಲಸ ಮಾಡಿರುವಂಥ ಬಹುತೇಕ ಹಿರಿಯರಿದ್ದಾರೆ. ಅವರುಗಳು ಮತ್ತು ಏನು ಸೆಕೆಂಡ್ ಲೈನ್ ಲೀಡರ್ಸ್ ಇದ್ದಾರೋ ಅವರೆಲ್ಲರೂ ಸಹ ಇಂದಿನಿಂದ ಪಕ್ಷದಲ್ಲಿ ದುಡಿದಂಥ ಎಲ್ಲ ನುರಿತ ಕಾರ್ಯಕರ್ತರು ಮತ್ತು ಮುಖಂಡರು.